ಇಷ್ಟು ದಿವಸ ಸುಮ್ಮನಿದ್ರಂತ KN ರಾಜಣ್ಣ ಈಗ ಮಾತಾಡಕ್ಕೆ ಮತ್ತೆ ಶುರು ಮಾಡಿದರು. CM DKಶಿಗೆ ಕೌಂಟರ್ ಕೊಟ್ಟಿದ್ದಾರೆ ರಾಜಣ್ಣ. ಯಾವ ಟ್ರಬಲ್ ಶೂಟರ್ ಇಲ್ಲ. ಅಸ್ಸಾಂ ಹೋದಾಗ ಯಾಕೆ ಟ್ರಬಲ್ ಶೂಟರ್ ಆಗಲಿಲ್ಲ, ಇದು ರಾಜಣ್ಣವರ ಪ್ರಶ್ನೆ. ಟ್ರಬಲ್ ಶೂಟರ್ಗೆ ಟ್ರಬಲ್ ಅನ್ನುವಂಥ ಪ್ರಶ್ನೆಗೆ ಹೇಳಿಕೆ ಕೊಟ್ಟಿದ್ದಾರೆ ರಾಜಣ್ಣ. ಅಲ್ಲಲ್ಲ, ಯಾವ ಪತನ ಏನಿಲ್ಲ. ಅವರು ಹೇಳಿದಾರಲ್ಲ, ನಾನು ಆತ್ಮಸಾಕ್ಷಿ ಅನುಗುಣವಾಗಿ ಕೆಲಸ ನಿರ್ವಹಿಸಲಿಕ್ಕೆ ಸಾಧ್ಯ ಆಗಲ್ಲ, ಅದಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಒಂದು ಹೇಳಿದ್ದಾರೆ. ಮತ್ತು ಎರಡನೇದು ಹೇಳಿದ್ದಾರೆ, ನಾನು ಶಾಸಕನಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತನಾಗಿ ನಾನು ನನ್ನ ಜವಾಬ್ದಾರಿ ನಿರ್ವಹಿಸ್ತೀನಿ ಅಂತ ಅವ್ರ ಪತ್ರದಲ್ಲೇ ಹೇಳಿದ್ದಾರೆ. ಅದರಲ್ಲಿ ಅದು ಹೇಳಿದ್ಮೇಲೆ ಇನ್ನು ವಿಶೇಷತೆ ಏನಿದೆ? ಯಾವ ಟ್ರಬಲ್ ಶೂಟರ್ ನೀವು ಮಾಡಿರೋ ಟ್ರಬಲ್ ಶೂಟರು ಹಂಗಿದ್ಮೇಲೆ ಅಸ್ಸಾಂಗೆ ಹೋಗಿ ಯಾಕೆ ಟ್ರಬಲ್ ಶೂಟ್ ಆಗಲಿಲ್ಲ ಹಂಗಾರೆ? ಸುಮ್ಮನೆ ಏನೋ ಒಂದು ಅದೇ ಸ್ಥಾನ ಇಲ್ಲ. ಅದೀಗ ಇವ್ರಿಗೆ ಕಂಡ್ರಿಗೆ ಯಾಕೆ ಫಾರೆಸ್ಟ್ ಕೊಡಲಿಲ್ಲ ಹಂಗಾರೆ? ಅವ್ರಿಗೂ ಫಾರೆಸ್ಟ್ ಕೊಡಬೇಕಾಗಿತ್ತಲ್ಲ. ಈಗ ಡಾಕ್ಟ್ರಿಗೆ ಹೋಮ್ ಕೊಡಬೇಕಾಗಿತ್ತು, ಅವ್ರಿಗೆ ಯಾಕೆ ರೆವಿನ್ಯೂ ಕೊಟ್ಟಂಗಾರೆ? ಹಂಗೆ ನೋಡ್ರಿ, ಯಾವ ಆಸ್ತಿ ಯಾರೊಬ್ಬನು ಸೊತ್ತೇನಲ್ಲ, ಗೊತ್ತಾಯ್ತಾ? ಇವೆಲ್ಲ ಬದಲಾದ ಸನ್ನಿವೇಶಕ್ಕೆ ಅನುಗುಣವಾಗಿ ಅವಕಾಶಗಳು ದೊರೀತವೆ. ಆ ಬದಲಾದ ಸನ್ನಿವೇಶದಲ್ಲಿ ದೊರೀತಕ್ಕಂಥ ಅವಕಾಶಗಳಲ್ಲಿ ಅವರು ತನ್ನ ಬುದ್ಧಿಶಕ್ತಿಯನ್ನು ನೋಡಿ ಆ ಇಲಾಖೆಗಳಲ್ಲಿ ಉತ್ತಮ ರೀತಿಯಲ್ಲಿ ಜನಪರವಾದ ಕೆಲಸಗಳನ್ನು ಮಾಡಬೇಕು. ಸೊ ಇದು ಸಂಗತಿ. ಇದು KN ರಾಜಣ್ಣವರ ಕೌಂಟರ್. ಯಾವ ಟ್ರಬಲ್ ಶೂಟರ್ ಗಿಬಲ್ ಶೂಟರ್ ಏನಿಲ್ಲ, ಇದೆಲ್ಲ ನೀವು ಮಾಡಿರೋದು ಅಷ್ಟೇನೆ. ಅಸ್ಸಾಂಗೆ ಹೋದಂಥ ಸಂದರ್ಭದಲ್ಲಿ ಟ್ರಬಲ್ ಯಾಕೆ ಶೂಟ್ ಆಗಲಿಲ್ಲ ಅನ್ನುವಂಥ ಪ್ರಶ್ನೆ ರಾಜಣ್ಣವ್ರದ್ದು. ಏನೂ ಇಲ್ಲ, ಇದೇನೇನು ನಡೀತಾ ಇದೆ ಅದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ರಾಜಣ್ಣ. ಇಲ್ಲಿ ತನಕ ರಾಜಣ್ಣ ಏನೂ ಮಾತಾಡಿರಲಿಲ್ಲ. ರಾಜಣ್ಣ ಈಗ ಮತ್ತೆ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಒಂದು ಮಾತು ನಿಜ ಏನು ಅಂತಂದರೆ, ಹೈಕಮಾಂಡ್ ನಾಯಕರು ಮತ್ತು DK ಶಿವಕುಮಾರ್ ಇದಕ್ಕೆ ಸಂಬಂಧಪಟ್ಟಂಗೆ, ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂಗೆ ಆದಷ್ಟು ಬೇಗ ಒಂದಷ್ಟು ಆಪರೇಷನ್ಗೆ ಇಳಿಬೇಕು, ಇಳಿದು ಇದನ್ನು ಸರಿ ಮಾಡಬೇಕು. ಮಾಡಲಿಲ್ಲ ಅಂತಂತಂದರೆ ತಪ್ಪು ಸಂದೇಶ ರವಾನೆ ಆಗುವಂಥದ್ದು ಖಚಿತ.